ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು 7 ಕಪ್ ಬರ್ಫಿನ ಯಾವ ಥರ ಮಾಡೋದು ತುಂಬ ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆದಷ್ಟು ನಾವು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಯಾವ ಥರ ಸಿಂಪಲ್ಲಾಗಿ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ 7 ಕಪ್ ಬರ್ಫಿ. ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು. ನೋಡಿ, ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ಹಾಗೆ ಇಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. 1 ಕಪ್ಪಷ್ಟು ತುಪ್ಪ ಹಾಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್. ತುಂಬ ಅಂದರೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಅಷ್ಟು ಸುಲಭವಾಗಿ ಈ 7 ಕಪ್ ಬರ್ಫಿನ ತೋರಿಸ್ಕೊಟ್ಟಿದ್ದೀನಿ. ನಾಳೆ ನವರಾತ್ರಿ ಹಬ್ಬದ 4ನೇ ದಿನದ ಸ್ಪೆಷಲ್ ನೈವೇದ್ಯ ಕೂಡ ಇದನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಟ ಆಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ತಿಂತಾ ಓಡಾಡ್ತಾ ಇರ್ತಾರೆ. ಹೇಗಾದರೂ ಮಕ್ಕಳಿಗೆ ಹಬ್ಬಕ್ಕೆ ರಜೆ ಇದೆ, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಟೈಮಲ್ಲಿ ನಾನು 1 ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ನೀವು ತುರಿದು ಕೂಡ ಹಾಕೋಬೋದು. ನಾನು ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ 1 ಕಪ್ ಆಗೋಷ್ಟು ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದೇ ಸತಿ ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಒಲೆನ ಆನ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ನಾನು ಒಲೆ ಆನ್ ಮಾಡ್ಕೊಂಡಿಲ್ಲ, ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ಪಾತ್ರೆನ. ಎಲ್ಲವನ್ನು ಚೆನ್ನಾಗಿ ಕಲಸಿ ಆದಮೇಲೆ ನಾನು ನೋಡಿ ಇವಾಗ ಒಲೆನ ಆನ್ ಮಾಡ್ಕೊತೀನಿ. ನೋಡಿ, ಸಣ್ಣ ಉರಿಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ 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 ಬರ್ಫಿ ಅದಕ್ಕೆ ಗಟ್ಟಿ ಆಗ್ತಾ ಬರುತ್ತೆ, ತಳ ಎಲ್ಲ ಬಿಡ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಬೇಕು ಫ್ರೆಂಡ್. ನೋಡಿ, 1 ಕಪ್ಪಷ್ಟು ತುಪ್ಪ, 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ಸಕ್ಕರೆ, ಹಾಗೆ 1 ಕಪ್ಪಷ್ಟು ಹಸಿ ತೆಂಗಿನ ತುರಿ, ಹಾಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು. ಕರೆಕ್ಟಾಗಿ ಎಲ್ಲವನ್ನು ಮೆಜರ್ಮೆಂಟಾಗಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿ. ನೋಡಿ, ಇವಾಗ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ತಳ ಬಿಡ್ತಾ ಇದೆ ಅಲ್ವಾ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು 5 ನಿಮಿಷದಲ್ಲಿ ನಾವು ಈ ಬರ್ಫಿನ ರೆಡಿ ಮಾಡ್ಕೋಬೋದು ಫ್ರೆಂಡ್. ಹಾಗೆ ಏಲಕ್ಕಿ ಪುಡಿ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಹಾಗೆ ಇವಾಗ ಚೆನ್ನಾಗಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ತಳ ನೋಡಿ ಈಗ ಆಲ್ರೆಡಿ ಬಿಡ್ತಾ ಇದೆ. ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಿ ತಳನ ಬಿಟ್ಕೊಂಡು ಬರುತ್ತೆ. ಅಷ್ಟು ರುಚಿಯಾಗಿ ಈ ಬರ್ಫಿ ನಮಗೆ ರೆಡಿ ಆಗುತ್ತೆ. ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಹಾಗೆ ತಟ್ಟೆಗೆ ನಾನು ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ಈಗ ತಳ ಎಲ್ಲ ಬಿಟ್ಟಿದೆ ಅಲ್ವಾ ಬರ್ಫಿ. ಈಗ ತಟ್ಟೆಗೆ ಹಾಕ್ಕೊಂಡು ನಾನು ಸಮವಾಗಿ ಮಾಡ್ಕೊತೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ಸಮವಾಗಿ ಮಾಡ್ಕೊತೀನಿ. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಮನೇಲಿ ಯಾರಾದರೂ ದಿಢೀರಾಗಿ ನೆಂಟರು ಬಂದಾಗ ಈಸಿಯಾಗಿ ಈ ಬರ್ಫಿನ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಸೆಟ್ ಆಗೋದಕ್ಕೆ ಬಿಡ್ತೀನಿ. ನೋಡಿ, ಇಷ್ಟು ನಾವು ಸಮವಾಗಿ ಮಾಡ್ಕೋಬೇಕು. ತೆಳು ಅಂದರೆ ತೆಳು ಮಾಡ್ಕೊಳ್ಳಿ, ದಪ್ಪದಾಗಬೇಕಾದ್ರೆ ದಪ್ಪದಾಗ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈ ಥರ ನಾನು ಒಂದು 2 ಗಂಟೆ ಇದನ್ನು ಸೆಟ್ ಆಗೋದಕ್ಕೆ ಬಿಡ್ತೀನಿ. 2 ಗಂಟೆ ಆದಮೇಲೆ ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನೇನು ಫ್ರಿಜ್ಜಲ್ಲಿ ರೆಫ್ರಿಜರೇಟರಲ್ಲಿ ಕೂಡ ಇಡೋ ಹಾಗಿಲ್ಲ. ಹಾಗೆ ಆಚೆ ಕಡೆನೇ ಒಂದು 2 ಗಂಟೆ ಇಟ್ಟರೆ ಸೆಟ್ ಆಗೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ದಸರಾ ಹಬ್ಬಕ್ಕೆ ನೀವು ಮಾಡ್ಕೋಬೋದು, ಇಲ್ಲ ಯಾರಾದರೂ ನೆಂಟರು ಮನೆಗೆ ಬಂದಾಗ ನೀವು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಈ ಬರ್ಫಿ ನಾವು ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಸುಲಭವಾಗಿ ನಾನು ಮಾಡಿ ತೋರಿಸಿದ್ದೀನಿ. ನೋಡಿ, ಪೀಸ್ ಅಂತ ಸಖತ್ತಾಗಿ ಕಟ್ ಆಗ್ತಾ ಇದೆ ಅಲ್ವಾ. ಇನ್ನೂ ಆರಬೇಕು. ಬೇಕಾದರೆ ನಿಮಗೆ ಇನ್ನೂ ಟೈಮ್ ಇದ್ದರೆ ಇನ್ನೂ ಚೆನ್ನಾಗಿ ನೀವು ಬಿಡ್ಬೋದು. ನಾನು ನಿಮಗೆ ತೋರಿಸೋದಕ್ಕೆ ಅಂತ ಒಂದು 2 ಗಂಟೆಯಲ್ಲಿ ಇಟ್ಟು ಸೆಟ್ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪೀಸು ನೋಡಿ ಎಷ್ಟು ಚೆನ್ನಾಗಿ ತಟ್ಟೆಯಲ್ಲಿ ಸ್ವಲ್ಪ ಕೂಡ ಅಂಟಿಲ್ಲ. ಎಷ್ಟು ಚೆನ್ನಾಗಿ ನೋಡಿ ರೆಡಿ ಆಯ್ತಲ್ವಾ. ಇದೇ ಥರ ನೀವು ಕೂಡ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಪರ್ ಅಲ್ವಾ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು. ನೋಡಿ, ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ,
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.